ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಜಿ ಮುಖ್ಯಮಂತ್ರಿಯಾಗಿರುವ HD ಕುಮಾರಸ್ವಾಮಿ ಅವರು ನಮ್ಮೂರಿಗೆ ಏನಕ್ಕೆ ಬಂದಿದ್ದರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಮಗ ಓದ್ತಿರೋ ಸ್ಕೂಲ್ ಇವತ್ತಿಗೆ 50 ವರ್ಷ ತುಂಬಿದೆ. ಅದಕ್ಕೋಸ್ಕರ ಇದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ಆದಿಚುಂಚನಗಿರಿ ಸ್ವಾಮೀಜಿಯವ್ರನ್ನ ಇನ್ವೈಟ್ ಮಾಡಿದರು ಸ್ಕೂಲ್ ಇನಾಗ್ರೇಷನ್ಗೆ. ಶಾಮಿಯಾನ ಇದೆಲ್ಲ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸ್ವಾಮೀಜಿಯವರು ಬಂದರು. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಕಳಸ ಎಲ್ಲ ತಗೊಂಡು ಚೆನ್ನಾಗಿ ಟೀಚರ್ಸ್ಗಳು ಎಲ್ಲ ವೆಲ್ಕಮ್ ಮಾಡಿದ್ರು. ಸ್ವಾಮೀಜಿಗಳು ಬರೋ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ರೆಡಿಯಾಗಿದ್ದರು ಭರತನಾಟ್ಯ ಮಾಡೋದಕ್ಕೆ. ವೆಲ್ಕಮ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಭರತನಾಟ್ಯನ ತುಂಬ ಚೆನ್ನಾಗಿ ಮಾಡಿದ್ರು. ಆದಿಚುಂಚನಗಿರಿ ಸ್ವಾಮೀಜಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಗೆ ಟೀಚರ್ಸ್ಗಳು ಕೂಡ ವೆಲ್ಕಮ್ ಸಾಂಗ್ ಆಡ್ತಿದ್ದಾರೆ. ಹಾಗೆ ನನ್ನ ಮಗ ಓದ್ತಿರೋ ಸ್ಕೂಲ್ 50 ವರ್ಷ ತುಂಬಿದೆ. ಹಾಗೆಯೇ ಇದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಎಲ್ಲ ಟೀಚರ್ಸು ಹಾಗೆಯೇ ಸ್ವಾಮೀಜಿಗಳು ಹಾಗೆ ಸ್ಟೂಡೆಂಟ್ಸ್ಗಳು ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಹಾಗೆ ಸ್ವಾಮೀಜಿಗಳಿಗೆ ಸನ್ಮಾನ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚುತ್ತಾ ಇದ್ದಾರೆ. ಹಾಗೆಯೇ ಓಲ್ಡ್ ಟೀಚರ್ಸ್ಗಳು, ರಿಟೈರ್ಡ್ ಆಗಿರೋ ಟೀಚರ್ಸ್ಗಳು ಎಲ್ಲ ಬಂದಿದ್ದರು. ಅದೇ ಗ್ಯಾಪಲ್ಲಿ ನನ್ನ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾಯಿದ್ರು, ತೊಗೊಂಡು ತಿಂತಾಯಿದ್ದಾರೆ. ಹಾಗೆ ಸ್ವಾಮೀಜಿಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ಊಟ ಟೈಮ್ ಆಗೋಯ್ತು. ಈ ಸೆಲೆಬ್ರೇಷನ್ಗೆ ಮಕ್ಕಳುಗಳಿಗೆ, ಟೀಚರ್ಸ್ಗಳಿಗೆ ಎಲ್ಲರಿಗೂ ಅಡುಗೆ ಮಾಡಿಸಿದ್ರು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವೀಟು, ಮೊಸರು ಅನ್ನ, ತುಂಬ ಐಟಮ್ಸ್ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆಯೇ ಅವರು ಕೂಡ ಬಂದರು. ಅವ್ರು ಬರೋ ಅಷ್ಟರಲ್ಲಿ ಎಲ್ಲರಿಗೂ ವೆಲ್ಕಮ್ ಮಾಡೋದಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಕುಮಾರಸ್ವಾಮಿ ಜೊತೆಗೆ ಶ್ರೀರಂಗಪಟ್ಟಣದ ಶಾಸಕರಾಗಿರುವಂಥ ರವೀಂದ್ರ ಶ್ರೀಕಂಠಯ್ಯ ಅವರು ಕೂಡ ಬಂದಿದ್ದರು. ಮಂಡ್ಯ ಸೈಡೆಲ್ಲ JDSಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರಿಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಕುಮಾರಸ್ವಾಮಿ ಅವರು ಸ್ಟೇಜ್ ಮೇಲೆ ಬರ್ತಿದ್ದಾಗೇ ಎಲ್ಲರೂ ಕೂಡ ವೆಲ್ಕಮ್ ಮಾಡಿಕೊಂಡು, ಹಾಗೆಯೇ ಕುಮಾರಸ್ವಾಮಿ ಅವರು ನಮ್ಮ ಸ್ಕೂಲ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ನಂತರ ಎಲ್ಲರಿಗೂ ಸನ್ಮಾನ ಎಲ್ಲ ಮಾಡಿ ಕುಮಾರಸ್ವಾಮಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಬಂದಮೇಲೆ ತುಂಬ ಜನ ಅವ್ರ ಫ್ಯಾನ್ಸ್ಗಳು ಎಲ್ಲ ಬಂದರು. ನನ್ನ ಮಗ ಅವ್ರು ಕಾಣಿಸ್ತಿಲ್ಲ ಅಂದ್ಬಿಟ್ಟು ಚೇರ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಕುಮಾರಸ್ವಾಮಿ ಅಂದರೆ ಹಾಸನ ಕಡೆಯವರೇ ಅಲ್ವಾ, ಅದಕ್ಕೋಸ್ಕರ ಫಸ್ಟಿಂದನೂ JDS ಅಂದ್ರೇ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರು ರೈತರಿಗೆ ಒಂಥರ ಬೆನ್ನೆಲುಬಾಗಿ ನಿಂತಿದ್ದಾರೆ. ರೈತರಿಗೋಸ್ಕರ ತುಂಬ ಕಷ್ಟಪಡ್ತಾರೆ. ನಮ್ಮ ಶಾಲೆ ಬಗ್ಗೆ ಒಂದೆರಡು ಮಾತಾಡ್ತಾ ಇದ್ದಾರೆ. ಇವತ್ತು ಸುವರ್ಣ ಮಹೋತ್ಸವ ಅಂದರೆ 50 ವರ್ಷಗಳು ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಯ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ 50 ವರ್ಷಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಪ್ರಥಮವಾಗಿ ಈ ಶಿಕ್ಷಣ ಸಂಸ್ಥೆಯ ಈಗಿನ ಎಲ್ಲ
ಪದಾಧಿಕಾರಿಗಳಿದ್ದೀರಿ, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಈ ಒಂದು ಸಂಸ್ಥೆಗೆ ಪ್ರಾರಂಭ ಮಾಡ್ತಾರೆ. ಆಗಿನ ನಮ್ಮ ಹಿರಿಯರು ಬಹಳ ಜನ ಅದನ್ನು ವಿಶೇಷವಾಗಿ ತಿರುನಾರಾಯಣ ಅಯ್ಯಂಗಾರ್ ಅವರ ಒಂದು ದೂರದೃಷ್ಟಿಯಿಂದ ಪ್ರಾರಂಭ ಆದಂಥ ಈ ಒಂದು ಶಾಲೆ ನಮ್ಮ ಗ್ರಾಮೀಣ ಮಕ್ಕಳ ಒಂದು ಬದುಕಿಗೆ ಒಂದು ದಾರಿದೀಪವಾಗಿ ಯಶಸ್ವಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಭೆಯಲ್ಲಿ ಹಾಗೆಯೇ ಕುಮಾರಸ್ವಾಮಿ ಅವರು ಭಾಷಣ ಎಲ್ಲ ಮಾಡಿ ಇನ್ನೊಂದು ಕಡೆ ಯಾವುದೋ ಫಂಕ್ಷನ್ ಇದೆ ಅಂದ್ಬಿಟ್ಟು ಹೊರಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರಿಗೆ ಬಾಯ್ ಮಾಡಿಬಿಟ್ಟು ಕಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ಆದಿಚುಂಚನಗಿರಿ ಸ್ವಾಮಿಗಳು ಹಾಗೆಯೇ ಕುಮಾರಸ್ವಾಮಿ ಅವರು ಬಂದು ಚೆನ್ನಾಗಿ ಇನಾಗ್ರೇಷನ್ ಮಾಡಿದ್ರು. 50 ವರ್ಷದ ಸೆಲೆಬ್ರೇಷನ್ಗೋಸ್ಕರ 2 ಡೇಸ್ ಮಾಡಿದರು. ಅದರ ಮಾರನೇ ದಿನ ಮಕ್ಕಳದು ಸ್ಕೂಲ್ ಡೇ ಫಂಕ್ಷನ್ ಇತ್ತು ಸಂಜೆ ಟೈಮಲ್ಲಿ. ಎಲ್ಲರೂ ಕೂಡ ಪೇರೆಂಟ್ಸ್ಗಳು ಬರೋರು ಬರ್ತಾ ಇದ್ದಾರೆ. ಅಲ್ಲೊಂದು ಕಡೆ ವೆಲ್ಕಮ್ ಡ್ಯಾನ್ಸ್ ಕೂಡ ನಡೀತಾ ಇದೆ. ನಾವು ಕೂಡ ಇವಾಗ ತಾನೇ ಬಂದ್ವಿ. ಮಕ್ಕಳು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಲ್ಡ್ ಸ್ಟೂಡೆಂಟ್ಗಳನ್ನೆಲ್ಲ ಇನ್ವೈಟ್ ಮಾಡಿದರು. ಮತ್ತು SLC ಸ್ಟೂಡೆಂಟ್ಸ್ಗಳಿಗೆಲ್ಲ ಡಿಸ್ಟಿಂಕ್ಷನ್ ಬಂದಿರೋರಿಗೆಲ್ಲನೂ ಸನ್ಮಾನ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮದು ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು. ಹಾಗೆಯೇ ಭಾಷಣ ಸನ್ಮಾನ ಎಲ್ಲ ಮುಗಿಸಿದ್ರು. KG ಮಕ್ಕಳಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಡ್ಯಾನ್ಸ್ಗಳನ್ನ. ನೋಡ್ತಾ ಇರ್ಬೋದು ಪುಟಾಣಿ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ KG UKG ಅವ್ರದ್ದೆಲ್ಲ ಆಯಿತು ಡ್ಯಾನ್ಸು. UKG ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಮಗನೂ ಕೂಡ. ಹಾಗೆ ನನ್ನ ಮಗಂದು ಒಂದು ಡ್ಯಾನ್ಸು ಕಂಪ್ಲೀಟ್ ಆಯಿತು. ಇನ್ನೊಂದು ಡ್ಯಾನ್ಸ್ಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಅಂತ ಗ್ಯಾಪ್ ಕೊಟ್ಟಿದ್ದಾರೆ. ಇವಾಗ 10th ಸ್ಟೂಡೆಂಟ್ಗಳು ಕಾಂತಾರ ಮೂವಿ ಸಾಂಗ್ಗೆ ಭರತನಾಟ್ಯ ಮಾಡ್ತಾಯಿದ್ದಾರೆ. ಹಾಗೆ ಎಲ್ಲ ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಹಾಗೆ ಇಲ್ಲೊಂದು ಕಡೆ UKG ಅವರು ಒಂದು ಸ್ಕಿಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರು. ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಏನೋ ಎಲ್ಲ ನಮ್ಮನೆ ಬಲ ಬರ್ತಾರೆ. ನಾವು ಎಲ್ಲಿದ್ವೋ ಅಲ್ಲೇ ಚೆನ್ನಾಗಿ ಮಾಡಿದ್ರು.
ಡ್ಯಾನ್ಸ್ ಕೂಡ ಬಂತು. ಹಾಗೆಯೇ ನನ್ನ ಮಗನ ಡ್ಯಾನ್ಸ್ ಕೂಡ ಮುಗಿದ್ವು. ಇಲ್ಲಿ ಒಂದು ಕಡೆ ಸ್ಟೂಡೆಂಟ್ಸ್ಗಳು ಸಾಲು ಮರದ ತಿಮ್ಮಕ್ಕ ಅವ್ರದ್ದನ್ನ ಲೈಫ್ ಜರ್ನಿ ಹೇಗಿತ್ತು ಅಂತ ಫುಲ್ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಸ್ಟೂಡೆಂಟ್ಗಳು. ತುಂಬ ಚೆನ್ನಾಗಿತ್ತು. ಇಷ್ಟು ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ನೋಡ್ತಾ ಇರ್ಬೋದು ಆ ಸ್ಟೇಜ್ ಚೇರ್ ಬಿಟ್ಬಿಟ್ಟು ಈ ಕಡೆ ಬಂದ್ವಿ. ಸಿಕ್ಕಾಬಟ್ಟೆ ಕ್ರೌಡ್. ಮಕ್ಕಳು ಪರ್ಫಾರ್ಮೆನ್ಸ್ ನೋಡೋದಕ್ಕೋಸ್ಕರ ತುಂಬ ಜನ ಬಂದಿದ್ರು. ಫೈನಲಿ ನನ್ನ ಮಕ್ಕಳು ಮಲ್ಕೋಬೇಕು, ಹೊಟ್ಟೆ ಹಸಿತಾ ಇದೆ ಅಂದರು. ಅದಕ್ಕೋಸ್ಕರ ಬೇಗ ಬಂದ್ವಿ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಹಾಗೆಯೇ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.